ನಮಸ್ತೆ ಸ್ನೇಹಿತರೆ, ನಾನು ಹೇಳೋದು ಕೇಳ್ಕೊಳೋದು ಏನು ಅಂತಂದರೆ, ವನ್ಯಜೀವಿಗಳಿಗೆ ಆಹಾರ ತುಂಬ ಕೊರತೆ ಇದೆ. ಇಲ್ಲಿ ಕೋತಿಗಳಿಗೆ ತುಂಬ ಆಹಾರ ಕೊರತೆ ಇರೋದ್ರಿಂದ ನಮ್ಮ ಮಾರ್ಕೆಟ್ನಲ್ಲಿ ಕ್ಯಾರೆಟು, ಬೀಟ್ರೂಟು ಮತ್ತು ನೌಕೋಲು ಮತ್ತು ಸೌತೆಕಾಯಿ ಈಗ ರೇಟ್ ಕಡಿಮೆ ಇದೆ. ಆದಷ್ಟು ಅಂಥವನ್ನ ಏನು ಒಂದು ಸ್ವಲ್ಪ ಏನು ಹಣ್ಣಾಗಿರೋಂಥದ್ದು ಇಲ್ಲ ಅಂತಂದರೆ ಸ್ವಲ್ಪ ಈ ಕಾಯಿ ಅಂತಿಂಥವು ಇರೋದನ್ನು ತೊಗೊಬಂದು ಹಾಕಿದರೆ ಅವನ್ನೂ ಸೇವನೆ ಮಾಡ್ತದೆ. ಮಾರ್ಕೆಟಲ್ಲಿರೋವಂಥವ್ರು ಯಾರೇ ಇದ್ರೂ ದಯವಿಟ್ಟು ಬಂದು ಎಚ್ಚೆತ್ಕೊಂಡು ಒಂದನ್ನು ತೊಗೊಬಂದು ಹಾಕಿದರೆ ಅನುಕೂಲ ಆಗ್ತದೆ. ದಯವಿಟ್ಟು ಇದನ್ನೊಂದನ್ನು ಸಹಾಯ ಮಾಡಿ, ನಮ್ಮನ್ನು ಕರೀರಿ, ನಾವು ಬರ್ತೀರಿ, ನಿಮ್ಮ ಕೈ ಜೋಡಿಸ್ತೀರಿ. ವಾರಕ್ಕೊಂದು ಸಲ ಹಾಕಿದ್ರಾದ್ರೂ ಅವಕ್ಕೆ ಹೊಟ್ಟೆ ತುಂಬ ಅಂತ ಇದಾಗುತ್ತೆ ಸ್ನೇಹಿತರೆ. ನಮಸ್ಕಾರ. ನಾವು ಇವತ್ತಿನ ದಿನ ಅಂತರ್ಗಂಗೆಗೆ ಬಂದಿದ್ದೀವಿ. ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ನೋಡಿ, ಸುಮಾರು ಇಲ್ಲಿ ಕೋತಿಗಳು ಎಷ್ಟಿದೆ ಅಂತ ಹೇಳಿದ್ರೆ ಸುಮಾರು ಇದೆ. ಬಟ್ ಇವಳಿಗೆ ಊಟ ಸರಿಯಾಗಿಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ನಾನು ಈ ಕೋಲಾರ ಜನತೆಯಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಕೋಲಾರಲ್ಲಿ ಸುಮಾರು ಕಡೆ ಹಣ್ಣುಗಳ ಅಂಗಡಿಗಳಿದೆ. ಇಲ್ಲಿ ಇವಾಗ ಬೇಸಿಗೆ ಆಗಿರೋದ್ರಿಂದ ಹಣ್ಣುಗಳ ಅಂಗಡಿಯಲ್ಲಿ ಹಣ್ಣುಗಳೆಲ್ಲ ತುಂಬ ಹಣ್ಣಾಗ್ಬಿಟ್ಟು ಅವರೆಲ್ಲ ವೇಸ್ಟೇಜ್ ಅಂದ್ಬಿಟ್ಟು ಸೈಡಿಗೆ ಹಾಕ್ತಾಯಿದ್ದಾರೆ. ಅವರು ಜನಗಳ ಹಣ್ಣುಗಳ ಅಂಗಡಿಯವರು ಈ ಥರ ನಗರದಲ್ಲಿ ಸೈಡಿಗೆ ಹಾಕೋಬೋದು, ಎತ್ಕೊಂಡ್ಬಂದು ಹಾಕಿದ್ರೆ ಸ್ವಲ್ಪ ಅವುಗಳಿಗೂ ಆಹಾರದ ಅನುಕೂಲ ಆಗ್ತದೆ. ನಮಸ್ಕಾರ. ಇವತ್ತು ನಾವಿರೋದು ಕೋಲಾರದ ಸುಪ್ರಸಿದ್ಧ ಅಂತರ್ಗಂಗೆನಲ್ಲಿದ್ದೀವಿ. ದಕ್ಷಿಣ ಕಾಶಿ ಕ್ಷೇತ್ರ ಅಂತಾನೆ ಹೆಸರುವಾಸಿಯಾಗಿರ್ತಕ್ಕಂಥ ಅಂತರ್ಗಂಗೆಯಲ್ಲಿದ್ದೀವಿ. ಇವತ್ತು ಏನು ಬೇಸಿಗೆ ಅಭಾವದಿಂದ ಇಲ್ಲಿರ್ತಕ್ಕಂಥ ಕೋತಿಗಳು ಜಾಸ್ತಿ ಸಂಕಷ್ಟದಲ್ಲಿದ್ದಾವೆ. ದಯವಿಟ್ಟು ಕೋಲಾರದಲ್ಲಿರೋ ಜನತೆಯಲ್ಲಿ ನಾವು ಕೇಳ್ಕೊಳ್ಳೋದು, ಯಾವಾಗಲಾದರೂ ಒಂದ್ಸಲಿ ನಿಮ್ಮ ಹುಟ್ಟುಹಬ್ಬ ಆಗ್ಬೋದು ಅಥವಾ ಏನೋ ನೀವು ಒಂದು ವಾರಕ್ಕೊಂದ್ಸರಿ ಬಂದಾಗ ಈ ಕಡೆ ಅಟ್ಲೀಸ್ಟ್ ಏನೋ ಒಂದು ಹಣ್ಣು ಹಂಪಲು ಆಗ್ಬೋದು, ಒಂದಷ್ಟು ಏನಾದ್ರು ಕೋತಿಗಳು ತಿಂತಕ್ಕಂತ ಒಂದು ಇದಾಗ್ಬೋದು. ನೀವು ಏನ್ ಬೇಕಾದ್ರೂ ತಂದಾಕ್ಬೋದು ಪಾಪ. ಅಂದ್ರೆ ನಾನ್ ವೆಜ್ ಒಂದು ಬಿಟ್ಟು ಅದಕ್ಕೆ ತಂದಾಕಿ. ಯಾಕಂದ್ರೆ ಇವತ್ತು ಮಂಗನಿಂದ ಮಾನವ ಅಂತೇಳಿ ಏನು ಹೆಸರುವಾಸಿ ಆಗಿರ್ತೀವ ನಾವು, ಅದರಿಂದ ಮಾರ್ಪಾಡಾಗಿರ್ತಕ್ಕಂಥ ಒಂದು ಜೀವಿಗಳು ನಾವು. ನಮಗೆ ಬುದ್ಧಿ ಇದೆ, ಅವಾಗ ಸ್ವಲ್ಪ ಬುದ್ಧಿ ಕಡಿಮೆ ಇದೆ. ಸೊ ಬುದ್ಧಿ ಇರತಕ್ಕಂಥ ಜೀವಿಗಳು ನಾವೇನೇ ಇವತ್ತು ಒಂದು ನಿರ್ಧಾರ ತಗೊಂಡು ಕೋತಿಗಳಿಗೆ ಏನಾದ್ರು ಆಹಾರ ಹಾಕಲಿಲ್ಲ ಅಂದ್ರೆ ಮುಂದಿನ ಪೀಳಿಗೆಗೆ ಕೋತಿ ಅನ್ನೋ ಒಂದು ಪ್ರಾಣಿನೇ ಇರಲ್ಲ. ದಯವಿಟ್ಟು ಪ್ರತಿಯೊಬ್ಬರೂ ಈ ಕೋಲಾರದ ಜನತೆಯಲ್ಲಿ ನಾವು ಕೇಳ್ಕೊಳ್ಳೋದು, ನಿಮ್ಮ ಕೈಲಿ ಏನಾಗುತ್ತೋ ಅದು ಹಣ್ಣು ಹಂಪಲು ಮತ್ತು ಅನ್ನ ಈ ಥರದ್ದು ಏನಾದರೂ ಒಂದು ತಂದಾಕಿ. ದಯವಿಟ್ಟು ಈ ಮಳೆ ಬರೋವರೆಗೂ ನೀರಿನ ವ್ಯವಸ್ಥೆ ಏನಾದರೂ ಮಾಡ್ಬೋದು ಅಥವಾ ಒಂದು ಊಟದ ವ್ಯವಸ್ಥೆನ ಆಗ್ಬೋದು. ಮಳೆಗಾಲ ಬಂದಮೇಲೆ ಈ ಹಸಿರೆಲ್ಲ ಚಿಗುರ್ತದೆ. ಸೊ ಅವಾಗ ತನ್ನಕ್ಕೆ ತಾನಾಗಿ ಅವಾಗ ಹಣ್ಣು ಹಂಪಲುಗಳೆಲ್ಲ ಸಿಗ್ತವೆ. ಸೊ ದಯವಿಟ್ಟು ಈ ನಿಟ್ಟಿನಲ್ಲಿ ಕೋತಿಗಳಿಗೆ ನಿಮ್ಮ ಕಡೆಯಿಂದ ಏನಾದರೂ ಒಂದು ಸಹಾಯ ಮಾಡಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮೂಲಕ ಕೇಳ್ಕೊಳ್ತೀವಿ.